ಶಹಾಪುರದಲ್ಲಿ ಈ ಸಮಾವೇಶ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಸಂಕಲ್ಪ ಮಾಡಿದಾಗ ನಿಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಅನೇಕ ಎಡರು ತೊಡರುಗಳು ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈ ಕಾರ್ಯಕ್ರಮ ಮಾಡಬೇಕಂತ ತಿಳ್ಕೊಂಡೆಲ್ಲ ಮಠಾಧೀಶರು ಸೇರಿಕೊಂಡು ಒಂದು ನಿರ್ಣಯವನ್ನು ಮಾಡಿಕೊಂಡ್ವಿ. ಅದಾದ ಮೇಲೆ ಈ ಕಾರ್ಯಕ್ರಮ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆಗಬೇಕು ಅಂತಕ್ಕಂಥ ಒಂದು ನಿರ್ಣಯ ಆಯಿತು. ಅದರ ಅನ್ವಯ ಯಾದಗಿರಿ ಜಿಲ್ಲೆ ಇರತಕ್ಕಂಥ ಎಲ್ಲ ರಾಜಕೀಯ ಮುಖಂಡರಿಗೂ ಕೂಡ ನಾವು ಆಮಂತ್ರಣವನ್ನು ನೀಡಿದ್ದೇವೆ. ಕಾಂಗ್ರೆಸ್ ಪಕ್ಷದವರಿಗೂ ನೀಡಿದ್ದೇವೆ, BJP ಪಕ್ಷದವರಿಗೂ ಆಮಂತ್ರಣ ಕೊಟ್ಟಿದ್ದೇವೆ, JDS ಪಕ್ಷದವರಿಗೂ ಕೂಡ ಆಮಂತ್ರಣ ಕೊಟ್ಟಿದ್ದೇವೆ. ಸ್ವತಃ ನಾವೇ ಮಠಾಧೀಶರ ಹೋಗಿ ಆಮಂತ್ರಣವನ್ನು ನೀಡಿದ್ದೇವೆ. ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತಕ್ಕಂಥ ಮಾತನ್ನು ನಮಗೆ ನೀಡಿದ್ರು. ಆದರೆ ಕೊನೆಗೆ ಅವರಿಗೆ ಸಮಯದ ಒತ್ತಡ ಇರೋದರಿಂದ ಕಾರಣಾಂತರದಿಂದ ನಮ್ಮ ಯಾದಗಿರಿ ಜಿಲ್ಲೆಯ ಸಚಿವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸ್ವಲ್ಪ ನಿಧಾನ ಆಗಿದೆ. ಇನ್ನೂ ಕೂಡ ನಾವು ಬರಲಿದ್ದಾರೆ ಅಂತಕ್ಕಂಥ ಒಂದು ಆಶಾಭಾವನೆಯೊಳಗೆ ಇದ್ದೇವೆ. ಹಾಗಾಗಿ ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವ ನಿಟ್ಟಿನೊಳಗೆ ಸುರ್ಪೂರು ಮತ್ತು ಯಾದಗಿರಿ ಗುರುಮಿಟ್ಕಲ್ ಈ ಎಲ್ಲ ಶಾಸಕರಿಗೆ ಕೂಡ ಸಂಪರ್ಕವನ್ನು ಮಾಡಿ ಆಮಂತ್ರಣವನ್ನು ನೀಡಿದ್ದೇವೆ. ಶಹಾಪುರದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಸಮಾಜದ ಸುಮಾರು ಒಂದು 31-32 ಸಮಾಜಗಳ ಎಲ್ಲ ಮುಖಂಡರನ್ನು ಕೂಡ ಕರೆಸಿ ನಾವು ಅನೇಕ ಮೀಟಿಂಗ್ಗಳನ್ನು ಮಾಡಿ ಈ ಸಮಾವೇಶ ಮಾಡಲೇಬೇಕು, ಮಾಡಿದರೆ ಭಾಳ ಒಳ್ಳೆಯದು ಅಂತಕ್ಕಂಥ ನಿರ್ಣಯವನ್ನು ಕೈಗೊಂಡಿವಿ. ಯಾವಾಗ ಈ ಸಮಾವೇಶ ಮಾಡಬೇಕು ಅಂತ ತಿಳ್ಕೊಂಡು ಸುದ್ದಿ ಶುರುವಾಯಿತು, ಆವಾಗ ಕೆಲವು ಮಂದಿ ಏನೇನೋ ಮಾತಾಡಲಿಕ್ಕೆ ಶುರು ಮಾಡಿ ಇಲ್ಲ ಸಲ್ಲದ ಅಪವಾದಗಳನ್ನು ನಮ್ಮ ಮೇಲೆ ಹೇರ್ತಾ ಬಂದರು. ಇದು ಅದಕ್ಕಷ್ಟೇ ಸೀಮಿತವಾಗಿದ್ದು, ಇದಕ್ಕಷ್ಟೇ ಸೀಮಿತವಾಗಿದ್ದು, ನಮ್ಮವ್ರು ಹಂಗೆ ಹೇಳ್ಯಾರ, ನಮ್ಮವ್ರು ಹಿಂಗೆ ಹೇಳ್ಯಾರ ಅಂತ ತಿಳ್ಕೊಂಡು ಎಲ್ಲೆಲ್ಲೋ ಬಾಡಿಗೆ ಬಂಟ್ರಿ ಕರ್ಕೊಂಡು ಬಂದು ಇಲ್ಲೇ ಕೂತ್ಕೊಂಡು ಇದೇ ಸಭಾದ ಕೂತ್ಕೊಂಡು ನಮ್ಮನ್ನು ವಿರೋಧ ಮಾಡ್ತೀವಿ, ಅವ್ರ ಸಮಾವೇಶ ರದ್ದು ಮಾಡಬೇಕು, ಬರಲಾರ್ದಂಗೆ ಮಾಡಬೇಕು, ಹಿಂಗೆ ಏನೇನೋ ಹೇಳಿ ಸಾಕಷ್ಟು ಅವ್ರಿಗೆ ಎಷ್ಟು ಸಾಧ್ಯ ಐತೆ ಅಷ್ಟೆಲ್ಲ ಎಗರಾಡಿದ್ರು, ಜಿಗಿದಾಡಿದ್ರು. ಆದರೆ ನಮಗೆ ಅವರೆಲ್ಲರಿಗೂ ನಾವು ಹೇಳ್ತಕ್ಕಂಥ ಒಂದೇ ಒಂದು ಮಾತು, ಒಂದೇ ಒಂದು ಉತ್ತರ ಏನಂದರೆ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಇದೇ ನಾವು ಅವರಿಗೆ ನೀಡುವ ಉತ್ತರ. ನಾನು ಇದೇ ಊರವದೀನಿ, ನಾವು ನಮ್ಮ ಇಡೀ ಖಾನ್ದಾನೇ ಇಲ್ಲಿಂದ ಐತೆ, ನಾವು ಮೂಲ ಇದೇ ಊರನರೇ, ನಾವೇನು ಹೊರಗಲಿಂದ ಬಂದಾರಲ್ಲ. ಯಾರಿಗೆ ಬಿಟ್ಟಂಗೆ ನಮ್ಮ ಒಳಗೆ ಬಿಡಕ್ಕೆ ಬಂದ್ರೆ ನಾವು ಕೇಳ್ತೀವಿ? ನಿಮಗನಿಸುತ್ತೆ ಆ ಭ್ರಮೆ, ಇದು ಅವ್ರಿಗೆ ಸಂಬಂಧ ಇವ್ರಿಗೆ ಸಂಬಂಧ ಅಂತ ತಿಳ್ಕೊಂಡು ಬೇಕಂತಲೇ ಶರಣಬಸಪ್ಪರಿಗೆ ನಮಗೆ ಇಲ್ಲ ಇದು ಕಾಂಗ್ರೆಸ್ ವಿರುದ್ಧ ಐತೆ, ಅವ್ರಿಗೆ ಮಣ್ಣು ಕೊಡಬೇಕಂತ ಮಾಡಾಕತ್ತಾರ, ಹಿಂಗಂತ ಶುರು ಮಾಡಿದರು. ನಾವು ಹೇಳಿದೀವಿ, ಸಚಿವರಿಗೆ ಹೇಳಿದೀವಿ ನಾವು, ಇವಾಗೇನು ಹಿಂಗೆ ಹೇಳ್ಯಾರಲ್ರಿ ಸಾಹೇಬ್ರೆ, ಅವ್ರದ್ದೊಂದು ಅಗ್ನಿಅಂಕುರ ಪತ್ರಿಕೆ ಇದ್ದಾಗ ಅವರೇ ನಿಮ್ಮ ಬಗ್ಗೆ ಹೆಂಗೆ ಬರೆದಿದ್ರು ಅನ್ನೋದು ನನಗೂ ನೆನಪೈತೆ, ನಿಮಗೆ ನೆನಪಿರ್ಬೋದು ಅಂತ ನೆನಪು ಮಾಡಿ ಕೊಟ್ಟೀನಿ. ನಾನು ಅವರಿಗೆ ನೆನಪು ಮಾಡಿ ಕೊಟ್ಟೀನಿ. ಅವ್ರಿಗೆ ನಾವು ಸ್ವಚ್ಛವಾಗಿ ಹೇಳಿದ್ದೀವಿ. ಮತ್ತು ಶಹಾಪುರದೊಳಗೆ ನಮ್ಮದು ಎಂಥ ಪುಣ್ಯ ಅಂದರೆ, ಯಾವ ರಾಜಕೀಯ ಮುತ್ಸದ್ದಿಗಳು ಕೂಡ ಕ್ರೂರಿಗಳಿಲ್ಲ, ದ್ವೇಷ ಭಾವನೆ ಬಿತ್ತುವ ರಾಜಕೀಯ ಮುತ್ಸದ್ದಿಗಳಿಲ್ಲ. ಅವರು ಕಾಂಗ್ರೆಸ್ಸರಾಗಿರ್ಬೋದು, BJPಯರಾಗಿರ್ಬೋದು ಮತ್ತು JDSಯರಾಗಿರ್ಬೋದು, ಎಲ್ಲರೂ ಎಲ್ಲ ಮಠಕ್ಕೂ ಕೂಡ ನಡೀತಾರೆ. ಎಲ್ಲ ಮಠಾಧೀಶರು ಕೂಡ ಸಮಾನ ಗೌರವವನ್ನು ನೀಡ್ತಾರೆ. ಎಲ್ಲ ಮಠಗಳಿಗೂ ಕಾರ್ಯಕ್ರಮಕ್ಕೆ ಬರ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ನೀಡ್ಕೊಳ್ತಾ ಬಂದಿದ್ದಾರೆ. ನಮ್ಮ ಸಚಿವರಾದರೂ ಕೂಡ ಶಹಾಪುರ ತಾಲೂಕುದಲ್ಲಿರ್ತಂಥ ಎಲ್ಲ ಮಠಗಳಿಗೆ, ಎಲ್ಲ ದೇವಸ್ಥಾನಗಳಿಗೆ ನಾವು ಒಂದು ಪತ್ರ ಕೊಡಲಾರ್ದೇ ಅವರೇ ಸ್ವಯಂ ಅನುದಾನವನ್ನು ಪ್ರತಿ ವರ್ಷ ನೀಡ್ತಾನೆ ಬಂದಿದ್ದಾರೆ. ಅವರು ನಮಗೆ ಶರಣಬಸಪ್ಪರಂದರೆ ನಮ್ಮೆಲ್ಲ ಮಠಾಧೀಶರಿಗೆ ಮತ್ತು ನಮ್ಮ ದೇವಸ್ಥಾನದ ಅಧಿಕಾರಿಗಳಿಗೆ ಬಂಗಾರದ ಗುಡ್ಡಿದ್ದಂಗೆ. ನಾವ್ಯಾಕೆ ಅವ್ರನ್ನ ಕಳ್ಕೊಕ್ಕೆ ಹೋಗೋಮು? ನಮಗೆ ಗೊತ್ತಾಕತ್ತಿಲ್ಲ. ಇವರು ಮುಂದೆ ಹಿಂಗೆ ಪಿನ್ ಇಡ್ತಾರ, ಹಿಂಗೆ ನೀರು ಬಿಡ್ತಾರ, ಹಿಂಗೆ ಕಡ್ಡಿ ಕೊಡ್ತಾರ ಅಂತ ತಿಳ್ಕೊಂಡೇ ಮೊದಲು ನಾವು ಅವರಿಂದನೇ ಶುರು ಮಾಡಿದ್ವಿ ಆಮಂತ್ರಣ ಕೊಡೋಕೆ. ನಮಗೂ ಗೊತ್ತೈತಪ್ಪ ನಿಮ್ದು ಎಷ್ಟೈತೆ ಅಂತ ತಿಳ್ಕೊಂಡು, ಹಂಗಾಗಿ ಮೊದಲು ಅವರಿಂದೇ ನಾವು ಆಮಂತ್ರಣ ಕೊಡೋಕೆ ಶುರು ಮಾಡಿದ್ದೀವಿ. ಹಾಗಾಗಿ ಎಲ್ಲರಿಗೂ ಕೂಡ ಆಮಂತ್ರಣವನ್ನು ನೀಡಿ ಮತ್ತು ಶಹಾಪುರ ತಾಲೂಕುದೊಳಗಿರ್ತಕ್ಕಂಥ
ಎಲ್ಲ ಹಿಂದೂ ಸಮಾಜದ ಮುಖಂಡರಿಗೆ ಸೇರಿಸಿ ಮೀಟಿಂಗನ್ನು ಮಾಡಿ ಈ ಕಾರ್ಯಕ್ರಮ ಸಮಾವೇಶ ಅದ್ಧೂರಿಯಾಗಿ ಮಾಡಬೇಕಂತ ತಿಳ್ಕೊಂಡು ನಿರ್ಣಯ ಮಾಡಿ ಇಲ್ಲಿ ತನಕ ಬಂದಿದೆ. ಉದ್ದೇಶ ಒಂದೇ, ಎಲ್ಲರೂ ಸಾಕಷ್ಟು ಪತ್ರಕರ್ತರು ಕೇಳಿದರು, ಪೊಲೀಸು ಮಾಧ್ಯಮದವರು ಕೇಳಿದರು, ಅನೇಕರು ಕೇಳಿದರು. ನಮ್ಮದು ಉದ್ದೇಶ ಒಂದೇ, ನಮಗೆ ಮೊನ್ನೆ ನಿನ್ನೆ ಏನು ಅವ್ರು ಕಾರ್ಯಕ್ರಮ ಮಾಡಿ ಏನು ಓದಿರ್ದಿರಲ್ಲ ಅವ್ರು ನಮಗೆ ಟಾರ್ಗೆಟೇ ಅಲ್ಲ, ಅವ್ರು ನಮಗೆ ಯಾವ ಲೆಕ್ಕಕ್ಕೂ ಅಲ್ಲ. ನಮ್ಮ ಲೆಕ್ಕ ಇರೋದೇನಿದ್ರು ಕೂಡ ನಮ್ಮ ಹಿಂದೂ ದೇವತೆಗಳನ್ನು ಏನು ಬೈದಾರಲ್ಲ ಅವರು ನಮ್ಮ ಟಾರ್ಗೆಟ್. ಗುದ್ದಾಡಬೇಕಾದ್ರೆ ಸಮಬಲ ಇರೋರ ಜೊತೆ ಗುದ್ದಾಡ್ಬೇಕಂತ, ಅವ್ರ ಜೊತೆ ನಾವು ಗುದ್ದಾಡ್ತೀವಿ. ನೀವು 50 ವರ್ಷ ಇದನ್ನ ಹೇಳಕತ್ತ, ನಾವು ನಿಮಗೇನೇನು ಅಂದಿವೆ? ಏನು ಅಂದಿಲ್ಲ. ನಿಮ್ಮಿಂದ ಏನು ಆಗಲ್ಲ ಅಂತಲೂ ಗೊತ್ತೈತೆ, ನಾವು ಅದಕ್ಕೆ ನಿಮ್ಗೆ ತಂಟಕ್ಕೆ ಬಂದಿಲ್ಲ. ನಮಗೆ ಯಾವಾಗ ಮಠಾಧೀಶರು ನಮ್ಮ ದೇವತೆಗಳ ಬಗ್ಗೆ ಕೇವಲವಾಗಿ ಕ್ಷುಲ್ಲಕವಾಗಿ ಮಾತನಾಡೋಕ್ಕೆ ಶುರು ಮಾಡಿದರು, ಇನ್ನು ನಾವು ಕುಂದ್ರಬಾರ್ದು, ಇನ್ನು ನಾವು ಕುಂತ್ರೆ ನಾವು ಸಮಾಜ ದ್ರೋಹಿಗಳಾಗ್ತೀವಿ, ಧರ್ಮ ದ್ರೋಹಿಗಳಾಗ್ತೀವಿ ಅಂತ ತಿಳ್ಕೊಂಡು ಎಚ್ಚೆದ್ದಿವಲ್ಲ, ಅವ್ರಿಗೆ ಬುಗುಲು ಬಿತ್ತು. ಅವ್ರಿಗೆ ಇನ್ಕಮ್ ಕಡಿಮೆ ಆಗಕ್ಕೆ ಶುರು ಆಕತ್ತಂತ ಚಿಂತೆ ಮಾಡಾಕತ್ತರು. ಯಾಕೆ ಅವರೊಬ್ಬರೇ ಗುತ್ತಿ ಹಿಡ್ಕೊಂಡ್ರೆ ಶಿಸ್ತು ಮಾತಾಡ್ತಾರೆ. ಹಾಗಾಗಿ ಇವೆಲ್ಲವನ್ನು ಬದಿಗೊತ್ತಿ ಒಂದು ಒಳ್ಳೆಯ ಸಂದೇಶವನ್ನು ನೀಡಬೇಕು. ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸಬೇಕು, ಭಾರತ ದೇಶವನ್ನು ಗಟ್ಟಿಗೊಳಿಸಬೇಕು, ಬೆಳೆಸುವ ನಿಟ್ಟಿನೊಳಗೆ ಕನ್ನೇರಿ ಅಪ್ಪವರ ಸಾನ್ನಿಧ್ಯದೊಳಗೆ ಮುಂದಾಳತ್ವದೊಳಗೆ ಈ ಸಮಾವೇಶವನ್ನು ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಹಾಗಾಗಿ ಈ ಸಮಾವೇಶಕ್ಕೆ ಕೈ ಜೋಡಿಸಿರ್ತಕ್ಕಂಥ ನಮ್ಮ ಸಮುದಾಯದ ಎಲ್ಲ ಸಮಾಜ ಬಾಂಧವರಿಗೂ, ಎಲ್ಲ ದಾನಿಗಳಿಗೂ, ಮತ್ತು ಎಲ್ಲ ರಾಜಕೀಯ ಮುಖಂಡರಿಗೂ, ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ, ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಯರು ಕೂಡ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಮತ್ತು ನಮ್ಮ ತಾಲೂಕಿನ ಎಲ್ಲ ಮಠಾಧೀಶರು ಕೂಡ ಸುಮಾರು ಒಂದು 15 ದಿವಸದಿಂದ ನಿರಂತರವಾಗಿ ಸೇವೆಯನ್ನು ಮಾಡ್ತಾನೆ ಇದ್ದಾರೆ. ಆ ಎಲ್ಲ ಮಠಾಧೀಶರಿಗೂ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಈ ಸಮಾವೇಶಕ್ಕೆ ಬಂದಿರತಕ್ಕಂಥ ಎಲ್ಲ ಮಠಾಧೀಶರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ನಾನು ಅತ್ಯಂತ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಹೇಳಿದ್ದೀನಿ. ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಾಕಷ್ಟು ಸಹಕರಿಸಿದ್ದಾರೆ. ಅವರು ಇವರಂತಿಲ್ಲ, ಎಲ್ಲರೂ ಕೂಡ ಒಂದು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರಿಗೆ ಎಲ್ಲರೂ ನಮಗೆ ಸಹಕರಿಸಿದ್ದಾರೆ. ಸಹಕಾರ ನೀಡಿರ್ತಕ್ಕಂಥ ತಮ್ಮೆಲ್ಲ ಸಮಸ್ತರಿಗೂ ಕೂಡ ಮತ್ತೊಮ್ಮೆ ಮೊಗದೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಹೆಚ್ಚಿನ ಸಮಯವನ್ನು ಅಪ್ಪವರಿಗೆ ನಾನು ಬಿಟ್ಟು ಕೊಡ್ತೇನೆ. ನಮಸ್ಕಾರಗಳು.